ಸರ್ ಒಂದು ಪ್ರಶ್ನೆ ಇಲ್ಲಿ, ನಾವು ಶೋ ಶುರು ಮಾಡೋಕ್ಕಿಂತ ಮುಂಚೆನೇ ನೀವು ಪಾರ್ಕ್ ಬಗ್ಗೆ ಏನೋ ಅಪ್ಡೇಟ್ ಕೊಡ್ತಾ ಇದ್ರಿ, ಈ ಥರ ಆಗಿದೆ, ಈ ಥರ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ಅಂತೆಲ್ಲ. ಎಲ್ರಿಗೂ ಒಂದು ಕುತೂಹಲ, ಯಾಕೆಂದರೆ 5 ಬೆರಳು ಒಂಥರ ಇಲ್ಲ. ಕೆಲಸ ಮಾಡೋ ರಾಜಕಾರಣಿಗಳಿದ್ದಾರೆ, ಮಾಡಲ್ಲ ಅಂತ ಧೋರಣೆನ ಹೊತ್ತಿರೋರಿದ್ದಾರೆ, ಕ್ಯಾಮ್ರಾ ಮುಂದೆ ಒಂಥರ ಇರೋರಿದ್ದಾರೆ, ಕ್ಯಾಮ್ರಾ ಆಫ್ ಆದ್ರೂ ಇರಲಿ ಇಲ್ಲದೆ ಇರಲಿ ನಿಯತ್ತಿಗೋಸ್ಕರ ದುಡಿಯೋರಿದ್ದಾರೆ. ಎಲ್ಲರ ಮಧ್ಯ ಜನರಲಿ ನಿಮ್ಮ ದಿನಚರಿ ಹೇಗಿರುತ್ತೆ ಸರ್? ಎಮ್.ಎಲ್.ಎ ಬೆಳಗ್ಗೆ ಎದ್ರೆ ನಿಮ್ಮ ದಿನ ಹೆಂಗೆ ಶುರು ಆಗುತ್ತೆ, ಕೊನೆಗೆ ಹೆಂಗೆ ಎಂಡ್ ಆಗುತ್ತೆ? ಅಲ್ಲ ನೋಡಿ, ಇವಾಗ ಮೇಡಮ್ ನನಗೆ ನಾನು ದಿನ ಬೆಳಗ್ಗೆ ನಾನು ಎವ್ರಿಡೇ ಸ್ಟೇಟಸ್ ನೋಡಿ, ನಾನು ಇದರಲ್ಲಿ ಇದರಲ್ಲಿ ನೋಡಿ, ನಾನು ಸ್ಟೇಟಸಲ್ಲಿ ಇಲ್ಲ ನನ್ನ ಪೇಜಲ್ಲಿ, ಮತ್ತು ಇಲ್ಲ ಅಂದರೆ ನಾನು ಇನ್ಸ್ಟಾದಲ್ಲಿ ನೋಡಿ ನಾನು ಸ್ಟೋರಿ ಹಾಕ್ತೀನಿ. ನಾನು ಎವ್ರಿಡೇ ಮಿಸ್ಸೇ ಆಗೋಲ್ಲ. ಶ್ರೀಕೃಷ್ಣಂದು ಒಂದು ಸ್ಟೋರಿ ಹಾಕ್ತೀನಿ, ಒಂದು 4 ಕ್ಲೀನ್ ಹಾಕ್ತೀನಿ ಶ್ರೀಕೃಷ್ಣಂದು. ನಾವೆಲ್ಲರೂ ಕೂಡ ನಾವು ಯಾವ ಥರ ನಡ್ಕೋಬೇಕು ಅಂತ ಇವತ್ತು ಚೆಕ್ ಮಾಡಿದ್ರೆ ಇವತ್ತಲ್ಲಿ ಇದೆ ನಮ್ಮದು ಗೀತೆ. ಸೊ ಗೀತೆ ಉಪದೇಶದ್ದು ಮತ್ತು ಒಂದೆರಡು ಒಳ್ಳೊಳ್ಳೆ ಲೈನ್ ಹಾಕ್ತೀವಿ ನಾವು. ಸೊ ನಮ್ಮ ಜೀವನ ಹೆಂಗಿರಬೇಕು ಅಂದರೆ, ನಾನು ನೋಡಿ, ನಾನು ಒಂದು ಬೆರಳು ಉಂಗುರ ಹಾಕಲ್ಲ, ನಾನು ಏನು ಹಾಕಲ್ಲ. ನಮ್ಮ ಮಿಸ್ಸಸ್ಗೆ ಹೇಳ್ತೀನಿ, ಈ ಕಡೆ ಮಾಡ್ಕೊಳಪ್ಪ ಅಂತೀನಿ. ಯಾವತ್ತು ನಾವು ದುಡ್ಡಿದೆ, ಕಾರ್ಗಳಿದೆ, ಮತ್ತು ನಾವು ಒಡವೆಗಳು ಹಾಕ್ಕೊತೀವಿ ಅಂದರೆ ಆವತ್ತಿಂದ ಬಡವರು ನಮ್ಮಿಂದ ಡಿಲೀಟ್ ಆಗಿಬಿಡ್ತಾರೆ, ನಮಗವ್ರು ಗ್ಯಾಪ್ ಬರುತ್ತೆ. ಸೊ ನಾವು ಅವ್ರನ್ನ ಹಂಗಿಸ್ದಂಗೆ ನಾವು ಇದೆ ಅಂತ ಅಂದ್ಬಿಟ್ಟು ಮೈ ಮೇಲೆಲ್ಲ ಹಾಕ್ಕೊಂಡು ಮಾಡಿದ್ರೆ ಎಲ್ಲೋ ಒಂಥರ ಆ ಮಕ್ಕಳು ಪಾಪ ಹಂಗಿಸ್ತಾ ಪರಿಸ್ಥಿತಿ ಆಗುತ್ತೆ ನಮಗೆ, ನಾವು ಶ್ರೀಮಂತನ ಬಡವ ಅಂತ. ಸೊ ನೀವೆಲ್ಲವೂ ತೆಗೆದಕ್ಕೆ ಯಾವಾಗ ಅವ್ರನ್ನ ತಬ್ಕೊಂತೀಯ, ಯಾವಾಗ ಅವ್ರನ್ನ ಅಪ್ಕೊಂಡು ಕೆಲಸ ಮಾಡ್ತೀಯ. ಇವತ್ತು ನಮ್ಮ ಮಕ್ಕಳು ಕಾನ್ವೆಂಟಲ್ಲಿ ಓದ್ತಿರ್ತಾರೆ, ಅವ್ರ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದ್ತಿರ್ತಾರೆ. ಇರ್ಬೇಕಾದ್ರೆ ನಮ್ಮದು ಏನು ನನಗೆ ನನಗೆ ಹಕ್ಕಿದೆ ಅಂದರೆ ನಾನು ಇನ್ನೊಬ್ಬನ ಸಾಕಷ್ಟು ನನಗೆ ನಾನು ಅನ್ಕೋಬೇಕು, ನನ್ನ ಹತ್ರ ಇದೆಯಪ್ಪ, ನಾನೊಬ್ಬ ವಿದ್ಯಾರ್ಥಿ, ನಾನು ತಗೋಬೇಕು. ಅಂದರೆ ನೀವು ಹೇಳೋದು ಅದನ್ನು ಈ ಕಡೆ ಶೋ ಆಫ್ಗೂ ತಿರುಗಿಸ್ಕೋಬೋದು, ಅಥವಾ ಒಂದು ತೃಪ್ತಿ ಕಡೆಗೂ ನನ್ನ ಹತ್ರ ಇಷ್ಟಾರು ಇದೆಯಲ್ಲ, ಇನ್ನೊಂದನ್ನು ದಾರಿ ಎರಿಯೋಣ ಅನ್ನೋ ಥರನೂ ತಿರುಗಿಸ್ಕೋಬೇಕು. ಪ್ರತಿಯೊಬ್ಬರಿಗೂ ನಾನು ಭಾಳ ಇದಾಗಿ ಹೇಳ್ತೀನಿ ನಾನು. ಸೊ ನನಗೆ ದುಡ್ಡಿದೆ ಅಂದರೆ ನಾನು ಎಂಜಾಯ್ ಮಾಡೋಕ್ಕಿಂತ ನಾನು ಏನಾರ ಒಂದು ನಾನು ಹೇಳ್ತೀನಿ, ನಾನು ಓಪನ್ನಾಗಿ ಹೇಳ್ತೀನಿ. ನೀನು ತೊಗೊಂಡೋಗಿ ನೀವು 100 ಹೂವು 100 ಹಣ್ಣು ದೇವ್ರಿಗೆ ಹಾಕೋದು ಬದಲು ಅದೇ ಒಂದು ಮಗು ಒಂದು ಲೀಟ್ರ್ ಒಂದು ಲೋಟ ಹಾಲು ಕೊಡು, ಅದೇ ಆ ಮಗು ಖುಷಿಯಾಗಿ. ಅದಕ್ಕೋಸ್ಕರ ನಾನು ಸಂಸ್ಥೆ ಊಟ ಹಾಕಿದ್ದು ನಾನು ಕೊನೆಯ ಒಂದು ನಮಗೇನಂತಂದರೆ ಒಂದು 5 ವರ್ಷ ಬಂದು ನಮ್ಮ ಪ್ರಯಾಣದಲ್ಲಿ ಯಾತಕ್ಕೆ ನಾನು ಹಾಸ್ಟೆಲ್ ಮಾಡಬೇಕು ಅಂತ ಆಸೆ ಇದ್ದೀನಿ ಅಂದರೆ ಅದೇ ನಮ್ಮ ಸಾರ್ಥಕತೆ, ಅದೇ ನಮಗೆ ಈ ಒಂದು ಉಳಿಯುವಂಥ ಕೆಲಸ ಮಾಡೋದು ನಾವು. ಸೊ ನಮಗೆ ಎಲ್ಲರೂ ಎಲ್ಲರೂ ಮಾಡ್ತಾರೆ, ಯಾರೇನು ನಾವು ಮಾಡಬೇಕು ಅಂತಲ್ಲ. ನಾನು ಹೇಳ್ತಾ ಇರೋದೇನು ಅಂದರೆ, ನನ್ನ ಡ್ಯೂಟಿನಲ್ಲಿ ಇವತ್ತು ಒಂದು ಕಡೆ ಹೋಯ್ತು ಅಂತಂದಾಗ ನಾವು ನನ್ನ 2 ಕಣ್ಣು ನಾನು ದಾನ ಮಾಡೋಕ್ಕೆ ನಾನು ಮೊದಲೇ ಬರೆದಿಟ್ಬಿಟ್ಟಿದ್ದೀನಿ. ನಾನು ಹೇಳ್ತಾ ಇರೋದು, ನಮ್ಮ ತೊಗೊಂಡಾಗ ಅರ್ಧ ಗಂಟೆ ತೊಗೊಂಡಾಗ ಹಾಕ್ಬಿಡ್ತಾರೆ. ರಾಜಕೀಯದಲ್ಲಾಗಲಿ ಶ್ರೀಮಂತಾಗಲಿ ಒಂದೇ ಕಡೆ ಹೋಗೋದು. ನಮ್ಮ ಕಣ್ಣುಗಳು ನಾವು ದಾನ ಮಾಡಿ ತತ್ತಾದಮೇಲೆ ಬೇರೆ ಇದ್ದರೆ ನೀವು ಅಂಗಾಂಗ ಹೇಳ್ತಾಗ ಅದು ನಿಮ್ಮಿಷ್ಟ. ಅದು ನನ್ನ 2 ಕಣ್ಣನ್ನ ಹಾಳು ಮಾಡ್ಕೋಬೇಡಿ, ದಾನ ಮಾಡಿ. ಅದ್ಯಾರೋ ಇಬ್ಬರಿಗೆ ಆಗುತ್ತೋ 4 ಜನ. ಪುನೀತ್ ರಾಜ್ಕುಮಾರ್ ಕೊಟ್ಟಾಗ 5 ಜನಕ್ಕೆ 6 ಜನಕ್ಕೆ ಹಾಕೋದಂತೆ. ಆ ಥರ ಏನಾರು ಕೊಡುವಂಥ ಮನಸ್ಸು ನಮ್ಮಲ್ಲಿರಬೇಕು, ಜೋಬಿ ಕೈ ಹಾಕುವ ಮನಸ್ಸಿರಬೇಕು. ಕೊಡುವಂಥ ಮನಸ್ಸಿದ್ರೆ ಒಳ್ಳೆಯನಾಗೇ ಆಗ್ತಾನೆ ನಾನು. ಸೊ ರಾಜಕಾರಣದಲ್ಲಿ ಎಮ್.ಎಲ್.ಎ ಅಂತಂತಂದರೆ ಬರೀ ಎಮ್.ಎಲ್.ಎನ ರಸ್ತೆ ಮಾಡೋದು, ಇನ್ನೇನೋ ಕೆಲಸ ಮಾಡೋದು, ಕೆರೆಯನ್ನು ಕಟ್ಸೋವಂಥದ್ದು, ಅದು ಮಾಮೂಲು. ಸರ್ಕಾರದ್ದು ನಮ್ಮ ದುಡ್ಡಲ್ಲಿ ಹೆಂಗೆ ಕಟ್ಸೋಲ್ಲ, ಸರ್ಕಾರ ಕೊಡುತ್ತೆ, ಸರ್ಕಾರದಲ್ಲಿ ಮಾಡಿದೆ. ಆದರೆ ನೀನು ಮಾಡೋವಂಥದ್ದೇನು, ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್? ನಿನ್ನ ಸ್ವಂತಿಂದ ನೀ ಭಿಕ್ಷೆ ಬೆಳ್ಕೊಂಬರ್ತೀಯೋ, ಈ CSR ತೊಗೊಂಬರ್ತೀಯೋ, ಮಾಡ್ಕೊಂಬರ್ತೀಯ. ಈ ಸರ್ಕಾರಿ ಕಾರ್ಯಕ್ರಮದ ಜೊತೆಗೆ ಸಮಾಜಮುಖಿಯಾಗಿ ಚಟುವಟಿಕೆಯನ್ನು ಮಾಡಬೇಕು. ಇದು ನಾನು ಎಲ್ಲರಿಗೂ ಹೇಳುವಂಥ ಕೆಲಸ. ಸೊ ಅ ಡೇ ಇನ್ ಯುವರ್ ಲೈಫ್ ಇಟ್ ಸ್ಟಾರ್ಟ್ಸ್ ವಿತ್ ಭಗವದ್ಗೀತೆ. ಬರ್ತೀನಿ, ಬೆಳಗ್ಗೆ ಎದ್ದೇಳ್ತೀನಿ, ನಾನು ಒಂದಿಷ್ಟು ಯೋಗ ಮಾಡ್ತೀನಿ, ಒಂದಿಷ್ಟು ವಾಕ್ ಮಾಡ್ತೀನಿ. ಇಲ್ಲಾಂದರೆ ಅಪ್ಪಿ ಮಳೆ ಗಿಳೆ ಬಂತು ಅಂದರೆ ಮನೆಯಲ್ಲೇ ಗೇಮ್ ಮಾಡ್ತೀನಿ. ಸೊ ದಿನ ಬೆಳಗ್ಗೆ 6:15 ನಾನು ಎದ್ದೇಳ್ಬಿಡ್ತೀನಿ ಮೇಡಮ್. ನಾನು ಇಲ್ಲ 7:30 ಮೇಲೆ ವಾಕಿಂಗ್ ಫ್ರೆಂಡ್ಸ್ ಸಿಗ್ತಾರೆ, ಇಲ್ಲೋ ಪಾರ್ಕಲ್ಲಿ ಲಾಫಿಂಗ್ ಕ್ಲಬ್ ಅವ್ರು ಸಿಗ್ತಾರೆ. ಎಲ್ಲ ಯಾರು ಕೇಳಿ ರಾಮಮೂರ್ತಿ ಸಿಗ್ತಾನಪ್ಪ, ಒಂದು 15 ಇಲ್ಲೇ ಬಂದು ಹೋದ, ಇಲ್ಲ ಎಲ್ಲ ತಪ್ಪಿಕೊಂಡಿಲ್ಲ. ನಕ್ಷತ್ರಗಳು ಆಗ್ತಾರೆ ನನಗೆ ಮೇಡಮ್. ಒಂದು ದಿವಸ ನಾನು ಮಿನಿ ಫಾರೆಸ್ಟ್ ಮಾಡ್ತೀನಿ, ಒಂದು ದಿವಸ ನಮ್ಮ ಅಕ್ಕ. ಅಂದರೆ ಒಂದೇ ಕಡೆ ಹೋಗಲ್ಲ ನಾನು. ಒಂದು 10 ಒಳ್ಳೊಳ್ಳೆ ಪಾರ್ಕಲ್ಲಿ ಅವಾಗ ಕಾಣಿಸ್ಕೊಂಡು ಮಾತಾಡಿಸ್ಕೊಂಡು ನಾನು ನಂತರ ಬಿಡ್ತಾರೋ. ನಾನು ಸುಮಾರು 7 ವಾರ್ಡು ಹಳೆ ಲೆಕ್ಕದಲ್ಲಿ
5 ವಾರ್ಡಲ್ಲಿ ಚುನಾವಣೆ ಗೆದ್ದ ಮೇಲೆ ಮನೆ ಮನೆ ಪಾದಯಾತ್ರೆ ಮಾಡಿದ್ದೀನಿ ನಾನು. ಒಂದು ಪಾದಯಾತ್ರೆ ಅಂದರೆ ಒಂದು ವಾರ್ಡು 40 ಕಿಲೋಮೀಟ್ರ್ ಬರುತ್ತೆ. ಈಚ್ ಆ್ಯಂಡ್ ಎವ್ರಿ ಹೌಸಸ್ ವಿತ್ ಎಲ್ಲ ಅಧಿಕಾರಿಗಳ ಜೊತೆ ಮನೆ ಬಾಗಿಲಿಗೆ ಹೋಗ್ತೀನಿ. ಎಲ್ಲ ಅಧಿಕಾರಿಗಳು ಇರ್ತಾರೆ. ಏನು ಕೆಲಸ ಆಗಬೇಕು, ನನ್ನದು ಮರ ಕಟ್ ಮಾಡಿಸ್ಬೇಕಪ್ಪ, ಅಲ್ಲಾರು ಬರ್ಕೋಬೇಕಪ್ಪ, ಇನ್ನೊಬ್ರಿಗೆ ಟಾರು ಸಮಸ್ಯೆ ಇದೆ, ಇನ್ನೊಬ್ರು ಕುಡಿಯೋ ನೀರು ಎಲ್ಲ ಇರ್ತಾರೆ. ಬರ್ಕೊತೀವಿ, ಮೀಟಿಂಗ್ ಮಾಡ್ತೀವಿ. ಆಲ್ಮೋಸ್ಟ್ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು. ಯಾಕೆಂದರೆ ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ಈ ಕಾನ್ಸೆಪ್ಟಲ್ಲಿ ನಾನು 6 ವಾರ್ಡ್ಗೆ ಸುಮಾರು 170-180 ಕಿಲೋಮೀಟರ್ ಅಲ್ಲಿ ಪಾದಯಾತ್ರೆ ಮಾಡಿದ್ದೀನಿ. ಇನ್ನೂ 2 ವಾರ ಬಾಕಿಗೊಳಿಸ್ಕೊಂಡಿದ್ದೀನಿ. ಮುಂದೆ ವಾರದಲ್ಲಿ ಶುರು ಮಾಡ್ತೀನಿ. ಸೊ ಏನನ್ಸುತ್ತೆ ಅವಾಗ ಅಂದರೆ, ಬರ್ತಾನೆ ಮನೆ ಹತ್ರ, ಓಡಾಡ್ತಾರೆ ಮನೆ ಹತ್ರ. ಬರೀ ಎಲೆಕ್ಷನ್ ಟೈಮ್ ಅಷ್ಟೇ ಅಲ್ಲ, ಎಲೆಕ್ಷನ್ ಟೈಮ್ ಸಿಕ್ಕಂಗೆ ಮಾಯ ಒಳದಲ್ಲ. ಇದು ಹೋಗಿ ಯಾರನ್ನಾರ ನೀವು ಪಬ್ಲಿಕಲ್ಲಿ ಕೇಳಿ, ಸಿಗ್ತಾರಪ್ಪ, ಬರ್ತಾರೆ, ಮಾಡ್ಕೊಂಬರ್ತಾರೆ ಅಂತ. ಗ್ರಾಂಟ್ ಎಷ್ಟು ಕೊಟ್ಟರೆ ಅಷ್ಟು ಕೆಲಸ ಸರ್ಕಾರದಲ್ಲಿ.